ಬರಬೇಡಿ, ಒಂದು ನಿಮಿಷ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬಜೆಟ್ನಲ್ಲಿ ಬಿಸಿಯೂಟ ನೌಕರರ ಕನಿಷ್ಠ ವೇತನವನ್ನು 10,500 ರೂಗಳಿಗೆ ಹೆಚ್ಚಳ ಮಾಡುವಂತೆ ಹಾಗೂ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಚಿಕೇತ ನಿಲಯದಿಂದ ಜಿಲ್ಲಾ ಪಂಚಾಯಿತಿವರೆಗೆ ಪ್ರತಿಭಟನಾ ಜಾಥಾ ಮೂಲಕ ತೆರಳಿ ಮುತ್ತಿಗೆ ಹಾಕಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರು ಹಾಗೆಯೇ ಕೇಂದ್ರ ಸರ್ಕಾರಕ್ಕೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಜಾ ಸೇವಾ ಸಮಿತಿ ಸಂಯೋಜಿತ ಹಾಗೂ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಕ್ಷೇಮಾಭಿವೃದ್ಧಿ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಕಲ್ವಮಂಜಲಿ ಸಿ ಶಿವಣ್ಣ ಮಾತನಾಡಿ, ಕಳೆದ 23 ವರ್ಷಗಳಿಂದ ಬಿಸಿಯೂಟ ತಯಾರಿಕೆಯಲ್ಲಿ ದುಡಿಯುತ್ತಿರುವ ನೌಕರರು ಕಡಿಮೆ ಸಂಬಳಕ್ಕೆ ದುಡಿಯುತ್ತಿದ್ದು, ಪ್ರಸ್ತುತ ಕೇವಲ 3,600 ರಿಂದ 3,700 ರೂಪಾಯಿ ಸಂಬಳಕ್ಕೆ ದುಡಿಯುತ್ತಿದ್ದು, ಜೀವನ ನಿರ್ವಹಣೆ ಕಷ್ಟಕರವಾಗಿದೆ ಎಂದರು. ಇನ್ನು ಸಮಿತಿಯ ಯುವ ಘಟಕ ಅಧ್ಯಕ್ಷ ಕಲ್ವಮಂಜಲಿ ರಾಮು ಶಿವಣ್ಣ ಮಾತನಾಡಿ, ಬಿಸಿಯೂಟ ನೌಕರರ ಬೇಡಿಕೆಗಳು ಈಡೇರಿಸುವಂತೆ ಸಾಂಕೇತಿಕವಾಗಿ ಶಾಂತಿಯುತ ಹೋರಾಟ ನಡೆಸಲಾಗಿದ್ದು, ಬೇಡಿಕೆಗಳು ಈಡೇರುವವರೆಗೆ ಹೋರಾಟ ನಿರಂತರವಾಗಿ ನಡೆಸಲಾಗುವುದು. ಬೇಡಿಕೆಗಳನ್ನು ಸರ್ಕಾರ ಮುಂದಿನ ಬಜೆಟ್ನಲ್ಲಿ ಈಡೇರಿಸದಿದ್ದರೆ ರಾಜ್ಯದ ಎಲ್ಲಾ ಬಿಸಿಯೂಟ ನೌಕರರು ಕೆಲಸ ಸ್ಥಗಿತಗೊಳಿಸಿ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಮುಷ್ಕರ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಹಸಿರು ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ನಾರಾಯಣಸ್ವಾಮಿ ಮಾತನಾಡಿ, ಬಿಸಿಯೂಟ ನೌಕರರಿಗೆ ಸುರಕ್ಷತೆ ಇಲ್ಲವಾಗಿದ್ದು, ಹಳೆಯ ಪಾತ್ರೆ, ಸ್ಟವ್, ಅವಧಿ ಮುಗಿದಿರುವಂತಹ ಗ್ಯಾಸ್ ಸಿಲಿಂಡರ್ ಪೈಪ್ಗಳಿಂದ ಪ್ರಾಣ ಭಯದಲ್ಲೇ ಅಡುಗೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಹೊಸ ಸಲಕರಣೆಗಳನ್ನು ಒದಗಿಸಿಕೊಡುವಂತೆ ಆಗ್ರಹಿಸಿದ್ರು. ವರದಿ ಪ್ರಕಾಶ್ ಮಾಮಿ, ಎಬಿ ನ್ಯೂಸ್ ಕನ್ನಡ, ಕೋಲಾರ. ನೌಕರರ ಹೋರಾಟಕ್ಕೆ, ಅಕ್ಷರದಾಸ ನೌಕರರ ಹೋರಾಟಕ್ಕೆ, ರೈತ ಮಕ್ಕಳ ಹೋರಾಟಕ್ಕೆ. ಅಂದ್ರೆ ಶಾಲೆಗಳಲ್ಲಿ ಮಕ್ಕಳಿಗೆ ಅಡಿಗೆ ಮಾಡುವುದರ ಜೊತೆಗೆ ಏನು ಬಡ ಮಹಿಳೆಯರು ಕೂಲಿಗೆ ಹೋಗ್ತಾ ಇದ್ರು, ಆ ಮಕ್ಕಳನ್ನ ಸ್ಕೂಲಲ್ಲಿ ಬಿಟ್ಟು ಆ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿ ಅಂತೇಳಿ ಈ ಒಂದು ಬಿಸಿಯೂಟ ತಂದು ಆ ಬಿಸಿಯೂಟ ಯೋಜನೆಗೆ ನಮ್ಮ ನೌಕರರಾಗಿ ಈ ನಮ್ಮ ಮಹಿಳೆಯರನ್ನ ನೇಮಕ ಮಾಡಿಕೊಂಡ್ರು. ಅಂದಿನಿಂದ ಇಂದಿನವರೆಗೂ ಸಹ ಬಂದಂತ ಸರ್ಕಾರಗಳು ಕೇವಲ ಗಂಡವರಿಗೆ ವಹಿಸುವಷ್ಟು ಸಂಬಳವನ್ನ ಜಾಸ್ತಿ ಮಾಡುತ್ತಾ 500, 1000 ಈ ರೀತಿ ಹೆಚ್ಚುವರಿ ಮಾಡ್ಕೊಂಡು ಬರ್ತಾ ಇದ್ರು. ಮುಖ್ಯಮಂತ್ರಿಗಳು, ಸರ್ಕಾರದ ಉಪಮುಖ್ಯಮಂತ್ರಿಗಳು ನೀವು ಗಮನಿಸಬೇಕು 3,600, 3,700ಕ್ಕೆ ಏನು ಬರುತ್ತೆ ಅಂತ. ಇವತ್ತು ನೀವೆಲ್ಲ ಅಡಿಗೆ ಮಾಡ್ತಾ ಇದ್ದೀರಿ, ಎಲ್ರಿಗೂ ಮಕ್ಕಳಿದ್ದಾರೆ. ಇವತ್ತು ಮಗಳಿಗೂ ಮದುವೆ ಆಗ್ತಾ ಇದೀವಿ ಅಂತಂದ್ರೆ ನಾನು ಕಷ್ಟಪಟ್ಟಿರೋ ದುಡ್ಡು, ನನ್ನ ಸಂಬಳ ಇವತ್ತು ಒಂದ್ ಜೊತೆ ವಾಲೆ ಕೊಡಿಸ್ಬೇಕು ಅಂತಂದ್ರೆ 55,000-60,000 ರೂಪಾಯಿ ಬೇಕು. 5 ಗ್ರಾಮ್ ಒಡವೆ 8,000 ರೂಪಾಯಿಗೆ ಗ್ರಾಮ್ ಒಡವೆ. ಆ 60,000 ರೂಪಾಯಿನ ಕೂಡಿಡ್ಬೇಕು ಅಂದ್ರೆ 3,600 ರೂಪಾಯಲ್ಲಿ ಎಷ್ಟು ತಿಂಗಳ ಕೆಲಸ ಮಾಡ್ಬೇಕು ನಾವು? ಎಷ್ಟು ತಿಂಗಳ ಮಾಡ್ಬೇಕಕ್ಕ? ಪಂಚಾಯತ್ ವತಿಯಿಂದ ಜಿಲ್ಲಾಡಳಿತದಿಂದ ಏನೆಲ್ಲ ಮಾಡಬಹುದು ಅದನ್ನ ನಾವು ನಮ್ಮ ಶ್ರಮ ಮೀರಿ ಮಾಡಿಕೊಡೋಣ. ಯಾವ ಕೆಲಸಗಳು ನಮ್ಮಿಂದ ಆಗಲ್ಲ ಸರ್ಕಾರ ಮಟ್ಟದಲ್ಲಿ ಮಾಡಬೇಕು, ಇಲ್ಲೆಲ್ಲ ಕೆಲಸ ಸರ್ಕಾರ ಮಟ್ಟದಲ್ಲಿ ಆಗ್ಬೇಕಾಗುತ್ತೆ. ವೇತನ ಕುರಿತಂತೆ ಬೇರೆ ಬೇರೆ ನೇಮಕಾತಿ ವಿಚಾರ ಎಲ್ಲ ಕೆಲವು ಪಾಲಿಸಿ ಮೇಕರ್ಸ್ ಇರ್ತವೆ. ಯಾಕಂದ್ರೆ ಮಾಡಿರೋದು ಸರ್ಕಾರ ಪಾಲಿಸಿ ಮಾಡಿದೆ ಅಂತ ವಿಚಾರಲ್ಲ ನಾವು ಸರ್ಕಾರ ಗಮನಕ್ಕೆ ತರೋಣ, ಕಳಿಸ್ಕೊಡೋಂತ ಕೂಡ ಹೇಳಿ ಒಂದು ಭರವಸೆಯನ್ನು ಕೊಡಿ ಅವರಿಗಂತೂ ಕೂಡ ನನಗೆ ನಿರ್ದೇಶನವನ್ನು ನೀಡಿದ್ದಾರೆ. ಮಾನ್ಯ ಸಿಇಒ ಅವರು ನೀವು ಅವರಿಂದ ಒಂದು ಮೆಮೊರಿಯನ್ನ ತಗೊಳ್ಳಿ, ನಮ್ಮ ಪ್ರಯತ್ನ ಮೀರಿ ನಾವು ಕೆಲಸ ಮಾಡಿಕೊಡೋಣ ಅಂತ ಕೂಡ ನಮಗೆ ಹೇಳಿದ್ದಾರೆ. ಆ ಒಂದು ನಿರ್ದೇಶನ ಮೇರೆಗೆ ಈ ಒಂದು ಏನು ಮುಖ್ಯಮಂತ್ರಿ ಅಂತ ಹಿಡಿದು